ಮೈಸೂರು ಚಾಮರಾಜನಗರ ರೈಲು ಮಾರ್ಗ ವಿದ್ಯುದೀಕರಣಗೊಂಡ ಬಳಿಕವೂ 3 ವರ್ಷಗಳ ಕಾಲ ವಿದ್ಯುತ್ ರೈಲುಗಳ ಸಂಚಾರ ನಡೆಸದಂತಹ ಕಾರಣ 81 ಕೋಟಿ ವೆಚ್ಚದ ವಿದ್ಯುತ್ ಮೂಲಸೌಕರ್ಯ ಅನುತ್ಪಾದಕವಾಗಿತ್ತು ಎಂದು ಮಹಾಲೇಖಪಾಲರು ಅಂದ್ರೆ ಸಿಎಜಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರೈಲ್ವೆ ಇಲಾಖೆಯ ಕಾರ್ಯಕ್ಷಮತೆಯನ್ನ ಕುರಿತು ಸಿಎಜಿ ವರದಿಯನ್ನು ಸಂಸತ್ನ ಉಭಯ ಸದನಗಳಲ್ಲಿ ಮಂಡಿಸಲಾಗಿದ್ದು, ನೈಋತ್ಯ ರೈಲ್ವೆಯ ಲೋಪವನ್ನು ವರದಿ ಎತ್ತಿ ತೋರಿಸಿದೆ. 13 ನಿಲ್ದಾಣಗಳನ್ನು ಒಳಗೊಂಡಂತಹ ಈ ಮಾರ್ಗವನ್ನು 69 ಕೋಟಿ ವೆಚ್ಚದಲ್ಲಿ ವಿದ್ಯುದೀಕರಣಗೊಳಿಸಲು 2020ರ ಫೆಬ್ರವರಿಯಲ್ಲಿ ನಿರ್ಧರಿಸಲಾಗಿತ್ತು. 2021ರ ಜನವರಿಯಲ್ಲಿ ಕಾಮಗಾರಿ ಆರಂಭವಾಗಿದ್ದರೂ ಮೈಸೂರು ವಿಮಾನ ನಿಲ್ದಾಣದ ಸುರಕ್ಷತೆಯ ದೃಷ್ಟಿಯಿಂದ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು. ಬಳಿಕ 2021ರ ಆಗಸ್ಟ್ನಲ್ಲಿ ಕೆಲವು ಷರತ್ತುಗಳೊಂದಿಗೆ ಎನ್ಒಸಿಯನ್ನ ನೀಡಲಾಗಿತ್ತು. 2022ರ ಅಕ್ಟೋಬರ್ನಲ್ಲೇ ವಿದ್ಯುದೀಕರಣಗೊಂಡ ಮಾರ್ಗದಲ್ಲಿ ರೈಲುಗಳ ಸಂಚಾರಕ್ಕೆ ಅನುಮತಿ ಕೂಡ ದೊರೆತಿತ್ತು. ಆದರೆ ಅನುಮತಿ ದೊರೆತಿದ್ದರೂ ವಿದ್ಯುತ್ ರೈಲುಗಳ ನಿಯಮಿತ ಸಂಚಾರ ಆರಂಭವಾಗಿದ್ದು 2025ರ ನವೆಂಬರ್ನಲ್ಲಿ ಮಾತ್ರ. ಇದರಿಂದ ಸುಮಾರು 3 ವರ್ಷಗಳ ಕಾಲ ನಿರ್ಮಿಸಿದಂತಹ ವಿದ್ಯುತ್ ಮೂಲಸೌಕರ್ಯ ಬಳಕೆಯಾಗದೆ ಉಳಿದಿತ್ತು. ಇದೇ ಅವಧಿಯಲ್ಲಿ ಡೀಸೆಲ್ ಲೋಕೋಮೋಟಿವ್ಗಳ ಬಳಸಿದ್ದರಿಂದ ರೈಲ್ವೆಗೆ ಪ್ರತಿ ತಿಂಗಳು ಸುಮಾರು 80 ಲಕ್ಷ ಹೆಚ್ಚುವರಿ ವೆಚ್ಚವಾಗಿದೆ ಎಂದು ಸಿಎಜಿ ವರದಿ ತಿಳಿಸಿದೆ. ಆರಂಭದಲ್ಲೇ ಅಗತ್ಯ ಎನ್ಒಸಿಯನ್ನ ಪಡೆಯಲಾಗಿದ್ದರೆ ವಿದ್ಯುತ್ ರೈಲುಗಳ ಸಂಚಾರ ವಿಳಂಬವಾಗುವುದನ್ನು ತಪ್ಪಿಸಬಹುದಿತ್ತು ಎಂದು ಸಿಎಜಿ ಅಭಿಪ್ರಾಯಪಟ್ಟಿದೆ. ಭವಿಷ್ಯದಲ್ಲಿ ವಿಮಾನ ನಿಲ್ದಾಣಗಳು, ರಕ್ಷಣಾ ಇಲಾಖೆಯ ಭೂಮಿ, ಹೆದ್ದಾರಿ ಸೇರಿದಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂತಹ ಸಮಸ್ಯೆಗಳು ಎದುರಾಗದಂತೆ ರೈಲ್ವೆ ಮಂಡಳಿ ಸ್ಪಷ್ಟ ಮಾರ್ಗಸೂಚಿಗಳನ್ನ ರೂಪಿಸಬೇಕು ಎಂದು ಸಿಎಜಿ ಶಿಫಾರಸನ್ನ ಮಾಡಿದೆ. ಒಟ್ಟಿನಲ್ಲಿ ಯೋಜನೆ ಪೂರ್ಣಗೊಂಡಿದ್ದರೂ ಅಗತ್ಯ ಅನುಮತಿಗಳ ಕೊರತೆಯಿಂದ 3 ವರ್ಷಗಳ ಕಾಲ ವಿದ್ಯುತ್ ರೈಲು ಸಂಚಾರ ಸಾಧ್ಯವಾಗದಿರುವುದು ರೈಲ್ವೆ ಇಲಾಖೆಯ ಯೋಜನಾ ನಿರ್ವಹಣೆಯ ಮೇಲೆಯೇ ಪ್ರಶ್ನೆಯನ್ನ ಮೂಡಿಸಿದೆ.